ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೇನು ವಿಡಿಯೋ ಮಾಡಿದ್ದೀನಿ ಅಂದರೆ ಮೆಕ್ಕೆಕಾಯಿ ಗೊತ್ತಾ? ಇದು ಜವಾರಿ ಮೆಕ್ಕೆಕಾಯಿ. ಈ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇದು ರೊಟ್ಟಿಗೆ ಸ್ಪೆಷಲ್ಲಾಗಿ ಅಂತ ಹೇಳ್ಬೋದು. ಬಟ್ ಇದು ಎಲ್ಲದಕ್ಕೂ ಕೂಡ ತಿಂದರೂ ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಹುಳಿ ಇರುತ್ತೆ, ಆದರೆ ತುಂಬ ಟೇಸ್ಟ್ ಆಗುತ್ತೆ. ಹುಳಿ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ. ನೀವು ಅಷ್ಟೇ, ಇದು ಜಾಸ್ತಿ ಅಂದರೆ ಹಳ್ಳಿಗಳ ಹೊಲ ಇರುತ್ತಲ್ವ ಅಂಥಲ್ಲಿ ಸಿಗುತ್ತೆ. ಈಗ ಮಾರ್ಕೆಟಲ್ಲೂ ಕೂಡ ಮಾರ್ತಾರೆ ಇದನ್ನು. ಇದು ತುಂಬಾ ಇದರಿಂದ ನೋಡಿ, ಮೆಕ್ಕೆಕಾಯಿ ಅಂದರೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇದರಿಂದ ನಾನು ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೀನಿ. ಪಲ್ಯ, ಮೆಕ್ಕೆಕಾಯಿ ಪಲ್ಯ ಇದು. ನೋಡಿ, ಇದನ್ನು ನಾನು ಒಂದು 1/4 kg ತೊಗೊಂಡಿದ್ದೆ ಅಷ್ಟೇ. ಅಂದರೆ ಇದು ಒಂದು 3-4 ದಿನ ನಾನು ತಂದುಬಿಟ್ಟು ಇಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಕಹಿ ಇರುತ್ತೆ. ಇಲ್ಲ ನೀವು ಬೇಕಾದರೆ ನೈಟೆಲ್ಲ ಅದನ್ನು ಈ ಥರ ಕಟ್ ಮಾಡಿ ನೈಟು ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ರೆ ಕಹಿ ಎಲ್ಲ ಹೊರಟೋಗುತ್ತೆ. ಮಾರ್ನಿಂಗ್ ಅಂದರೆ ಬೆಳಗ್ಗೆ ಚೆನ್ನಾಗಿ ಪಲ್ಯ ಮಾಡ್ಬೋದು. ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಈ ಮೆಕ್ಕೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿದ್ದೆ, ನೀವು ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಬನ್ನಿ ಇವಾಗ ನೋಡಿ, ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲಾದ ರೆಸಿಪಿ. ಹಾಗೆ ಇದು ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೆ ಮತ್ತೆ ಬೇಕು ಅಂತ ಈ ಪಲ್ಯನ ಹುಡ್ಕೊಂಡು ತೊಗೊಂಬಂದು ಮಾಡ್ತೀರಾ. ಇವಾಗ ನೋಡಿ, ನಾನು ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇದು ಸ್ಪೆಷಲ್ ಏನು ಅಂದರೆ ರೊಟ್ಟಿ ಜೊತೆನೇ ತುಂಬ ಚೆನ್ನಾಗಿರುತ್ತೆ. ಬಟ್ ನೀವು ಚಪಾತಿಗೂ ಅನ್ನಕ್ಕೂ ತಿನ್ಬೋದು, ಆ ಥರ ಏನೂ ಇಲ್ಲ. ತುಂಬ ಹುಳಿ ಅಂದರೆ ಜಾಸ್ತಿ ಏನು ಹುಳಿ ಇರಲ್ಲ, ಬಟ್ ಸ್ವಲ್ಪ ಹುಳಿ ಇರೋದ್ರಿಂದ ಪಲ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಸಿಂಪಲ್ ಬದನೆಕಾಯಿ ಪಲ್ಯ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ತಾಯಿದ್ದೀನಿ. ಇದರಿಂದ ನೋಡಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ, ಆಮೇಲೆ ಚಟ್ನಿ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ ಅದು ಕೂಡ. ಇವಾಗ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ಆಮೇಲೆ ನೋಡಿ, ಇವಾಗ ನಾನು ಇದನ್ನು ಮೆಕ್ಕೆಕಾಯಿ ಹಾಕ್ತಾಯಿದ್ದೀನಿ. ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲೇ ಒಂದು 2 ಇಲ್ಲ 3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಅದನ್ನು ನಾನು ನೀರಲ್ಲಿ ಕಟ್ ಮಾಡಿ ಹಾಕಿರೋದ್ರಿಂದ ಬೀಜ ಎಲ್ಲ ಬಿಟ್ಕೊಂಡಿದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅಂದರೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಇಲ್ಲಿ ಸ್ವಲ್ಪ ಶೇಂಗಾದ ಪುಡಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಕುದೀತಿರ್ಬೇಕಾದ್ರೆ ಶೇಂಗಾದ ಪುಡಿನ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಅರ್ಧ ಮೆತ್ತಗಾಗಿರಬೇಕು, ಆ ಟೈಮಲ್ಲಿ ನೀವು ಶೇಂಗಾದ ಪುಡಿನ ಹಾಕ್ಕೊಳ್ಳಿ. ಶೇಂಗಾದ ಪುಡಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಗಟ್ಟಿ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಮೆಕ್ಕೆಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ನೋಡಿ, ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಮೆತ್ತಗಾಗಿದೆ. ಇದು ರೊಟ್ಟಿ ಚಪಾತಿಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ರೊಟ್ಟಿಗೆ ಮಾತ್ರ ತುಂಬಾ ಸ್ಪೆಷಲ್ಲಾಗಿರುತ್ತೆ ಈ ಪಲ್ಯ.
ನೋಡಿ ಇವಾಗ ರೆಡಿ ಆಗಿದೆ. ಈ ಪಲ್ಯ ಹೇಗಾಗಿದೆ ಅಂತ ನೀವು ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೀಗೆ ನಾನು ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ಖಂಡಿತ ಫ್ರೆಂಡ್ಸ್, ಈ ಮೆಕ್ಕೆಕಾಯಿ ನಿಮಗೇನಾದರೂ ಸಿಕ್ಕಿದ್ರೆ ಯಾರೂ ಮಿಸ್ ಮಾಡಬೇಡಿ.